ಬೆಂಗಳೂರಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಯುವಕನೊಬ್ಬ ಯುವತಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪೈಪ್ಲೈನ್ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ತಡರಾತ್ರಿ 9:30ಕ್ಕೆ ಇಲ್ಲಿ ಯುವತಿಯನ್ನ ಕರ್ಕೊಂಡ್ಬಂದು ಯುವಕ ಕೊಲೆಯನ್ನು ಮಾಡಿರುವಂತದ್ದು. ರಾಜೀವ್ ಎಂಬ ಯುವಕ ಅಂಜಲಿ ಎಂಬ ಯುವತಿಯನ್ನ ಕಳೆದ 4 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ನಿನ್ನೆ ಪ್ರೀತಿಯ ವಿಚಾರಕ್ಕೆ ಮತ್ತೆ ಮದುವೆ ಮಾಡಿಕೊಳ್ಳುವ ವಿಚಾರಕ್ಕೆ ಇಬ್ಬರ ನಡುವೆ ಒಂದು ಮನಸ್ತಾಪ ಉಂಟಾಗಿರುವಂತದ್ದು. ಜೊತೆಗೆ ಆ ಯುವತಿಯ ಮನೆಯವರು ಸಹ ಯುವಕನ ಮದುವೆ ಆಗೋದು ಬೇಡ ಅಂತ ಸಹ ಹೇಳ್ತಾ ಇದ್ರು. ಹಾಗಾಗಿ ಯಾಕಂದ್ರೆ ಯುವಕ ರಾಜೀವ್ ಏನಿದ್ದಾನೆ ಸೊ ಆತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತು. ಸೊ ಹಾಗಾಗಿ ಆತನನ್ನ ಮದುವೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವರ ಮನೆಯವರು ವಿರೋಧ ಮಾಡಿದ್ರು. ಇದರ ನಡುವೆನೂ ಸಹ ಇಬ್ರು ಮೀಟ್ ಆಗ್ತಾ ಇದ್ರು. ಅದ್ರ ಜೊತೆಗೆ ಏನಂದ್ರು ಸಹ ಮದುವೆ ಮಾಡಿಕೊಳ್ಳುವಂತೆ ಪ್ರತಿ ಬಾರಿನೂ ಸಹ ರಾಜೀವ್ ಯುವತಿಯನ್ನ ಪೀಡಿಸ್ತಾ ಇದ್ದ ಮತ್ತೆ ಆಕೆಯನ್ನ ಹಿಂಬಾಲಿಸ್ತಾ ಇದ್ದ ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಸೊ ಕಳೆದ 4 ವರ್ಷಗಳಿಂದ ಇಬ್ರು ಸಹ ಒಂದು ಪ್ರೀತಿಯನ್ನ ಮಾಡ್ತಾ ಇದ್ರು. ಜೊತೆಗೆ ಏನಂದ್ರೆ ಮದುವೆ ಮಾಡ್ಕೊಳ್ಳೋಕ್ಕೂ ಸಹ ಇಬ್ರು ನಿಶ್ಚಯನ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಆ ಯುವತಿಯನ್ನ ಅಂಜಲಿ ಏನಿದ್ದಾರೆ ಸೊ ಆಕೆಯನ್ನ ರಾಜೀವ್ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಬಂದು 9:30 ಸುಮಾರಿಗೆ ಈ ಒಂದು ಪೈಪ್ಲೈನ್ ರಸ್ತೆ ಏನಿದೆ ಮಹಾಲಕ್ಷ್ಮಿ ಲೇಔಟ್ ಇಲ್ಲಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿರುವಂತದ್ದು. ನಂತರ ಇಲ್ಲಿನ ಸ್ಥಳೀಯರು ಗಮನಿಸಿದವರು ಅಂತವರು ಯುವತಿಯನ್ನ ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದ್ರೆ ಯುವತಿ ಚಿಕಿತ್ಸೆ ಫಲಕಾರಿಯಾಗಿದೆ. ಒಂದು ತಡರಾತ್ರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವಂತದ್ದು ನೋಡ್ತಾ ಇರಬಹುದು. ಮೃತಪಟ್ಟಿರುವಂತದ್ದು ನೀವು ನೋಡ್ತಾ ಇರಬಹುದು. ಸ್ಥಳದಲ್ಲಿ ರಕ್ತದ ಕಲೆಗಳು ಸಹ ಇನ್ನೂ ಹಾಗೆ ಇದಿರುವಂತದ್ದು. ಜೊತೆಗೆ ಏನಂದ್ರೆ ಯುವತಿ ಪೋಷಕರು ಆತನಿಗೆ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತು. ಹಾಗಾಗಿ ಮದುವೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ರು. ಆದ್ರೂ ಸಹ ಆತ ಕೇಳಿಲ್ಲ. ಹೀಗಾಗಿ ತಡರಾತ್ರಿ ನಿನ್ನೆ ಕರೆದುಕೊಂಡ್ಬಂದು ಇಲ್ಲಿಗೆ ಯುವತಿಯನ್ನ ಕೊಲೆ ಮಾಡಿರುವಂತದ್ದು ನೀವು ನೋಡ್ತಾ ಇರುವ ಸ್ಥಳದಲ್ಲಿ ಈಗಾಗಲೇ ಪೊಲೀಸರು ಸಹ ಇರುವಂತದ್ದು. ಮತ್ತೆ ಇದ್ರ ಜೊತೆಗೆ ಇದೇ ಒಂದು ಫುಟ್ಪಾತ್ ಏನಿದೆ ಫುಟ್ಪಾತ್ ಮೇಲೂ ಸಹ ರಕ್ತದ ಕಲೆಗಳು ಬಿದ್ದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆರೋಪಿ ರಾಜೀವ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಯಾವ ವಿಚಾರಕ್ಕೋಸ್ಕರ ಕೊಲೆ ಮಾಡಿದ್ದೇನೆ ಮತ್ತೆ ಏನಾದ್ರು ಬೇರೆ ಉದ್ದೇಶ ಇತ್ತ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. 4 ವರ್ಷಗಳಿಂದ ಇಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಬ್ಬರಿಗೂ ಪರಿಚಯ ಆಗಿರುತ್ತೆ. ಪರಿಚಯ ಆದ ನಂತರ ಇಬ್ರು ಸಹ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಮನೆಯವರು ಯುವತಿಯ ಮನೆಯವರು ಅಂಜಲಿ ಮನೆಯವರು ಯುವಕನ ಹಿನ್ನೆಲೆಯನ್ನ ಗಮನಿಸಿದ ಸಂದರ್ಭದಲ್ಲಿ ಬೇಡ ಮದುವೆ ಆಗೋದು ಅಂತ ಸಹ ಹೇಳಿ ಆಕೆಗೆ ಬುದ್ಧಿವಾದ ಹೇಳಿದ್ರು. ಮತ್ತು ಆಕೆಯು ಸಹ ಆತನನ್ನ ಅಂದ್ರೆ ಅವಾಯ್ಡ್ ಮಾಡ್ತಾ ಇದ್ಲು. ಆದ್ರೂ ಸಹ ಈತ ರಾಜೀವ್ ಏನಿದ್ದಾನೆ ಈತ ಪದೇ ಯುವತಿಯನ್ನ ಭೇಟಿ ಆಗುವಂತದ್ದು ಇರ್ಬೋದು ಮತ್ತೆ ಆಕೆಯನ್ನ ಮದುವೆ ಆಗುವಂತೆ ಪೀಡಿಸ್ತಾ ಇರುವಂತದ್ದು ಈ ರೀತಿಯ ಘಟನೆಗಳು ನಡೀತಾ ಇತ್ತು. ಹಾಗಾಗಿ ನಿನ್ನೆ ತಡರಾತ್ರಿ ಇಲ್ಲಿಗೆ ಕರ್ಕೊಬಂದು ಯುವತಿ ಅಂಜಲಿಯನ್ನ ಕೊಲೆ ಮಾಡಿರುವಂತದ್ದು. ರಾಜೀವನ್ನ ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.